ನಿಮಿಷ ಉಸಿರು ಕಟ್ಟುವ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇವರು. ಇದಾದ್ಮೇಲೆ ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟು ಆಫೀಸ್ಗೆ ಹೊರಡ್ತಾರೆ. ಇವರು ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವತ್ತಿನ ಬೆಳಗ್ಗೆಯಿಂದ ದೀಪಾವಳಿ ಶುರುವಾಗತ್ತೆ. ಆದ ಕಾರಣ ಸತ್ಯ ಪ್ಲಾನ್ ಹಾಕೋರೆ ದೀಪಾವಳಿ ರಜೆಗೆ ಡೆಲ್ಲಿಗೆ ಹೋಗೋಣ ಅಂತ. ಡೆಲ್ಲಿ ಫ್ಲೈಟು ರಾತ್ರಿ 2 ಗಂಟೆಗಿದೆ. ಸೊ ಡ್ರೈವರ್ಗೆ ಹೇಳ್ತಾರೆ ಇವತ್ತು ನಾನು ಡೆಲ್ಲಿಗೆ ಹೋಗ್ಬೇಕು ಅಂತ. ಬಟ್ ಡ್ರೈವರ್ ದೀಪಾವಳಿಗೋಸ್ಕರ ಮನೆಯವ್ರಿಗೆಲ್ಲ ಶಾಪಿಂಗ್ ಮಾಡಿಸ್ಬೇಕಿದೆ ಅಂತ ಹೇಳ್ತಾರೆ. ಸೊ ಸತ್ಯ ಹೇಳ್ತಾರೆ ತೊಂದ್ರೆ ಇಲ್ಲ, ನೀನು ಬಟ್ಟೆಗಳನ್ನೆಲ್ಲ ಕೊಡಿಸ್ಬಿಟ್ಟು ಇವತ್ತು ರಾತ್ರಿ ನನಗೆ ಡ್ರಾಪ್ ಮಾಡು, ಮನೆಗೆ ಹೋಗ್ಬಿಟ್ಟು ವಾಪಸ್ ಬಾ ಅಂತ. ಈ ಡ್ರೈವರ್ ಹೆಸರು ಮಿಶ್ರಾಜಿ. ಇದಾದ್ಮೇಲೆ ಸತ್ಯ ಬಿಲ್ಡಿಂಗ್ ಗೆ ಎಂಟರ್ ಆಗ್ತಾರೆ. ಲಿಫ್ಟ್ ನಲ್ಲಿ ಇವ್ರಿಗೆ ಆರ್ಒ ಅನ್ನುವ ಒಬ್ಬ ವ್ಯಕ್ತಿ ಸಿಗ್ತಾರೆ. ಆರ್ಒ ಅಂದ್ರೆ ರಾಕೇಶ್ ಒಬೆರಾಯ್ ಅಂತ. ರಾಕೇಶ್ ಮತ್ತೆ ಸತ್ಯ ಆಫೀಸ್ ನಲ್ಲಿ ಒಳ್ಳೆಯ ಫ್ರೆಂಡ್. ಈ ರಾಕೇಶ್ ಇದೇ ಆಫೀಸ್ ನಲ್ಲಿ ಟೆಕ್ನಿಷಿಯನ್ ಕೆಲಸ ಮಾಡ್ತಿದ್ದಾರೆ. ಈ ನಡುವೆ ನೆನ್ನೆ ರಾತ್ರಿ ಏನಾಯ್ತು ಅಂತ ನಮ್ಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ನಿನ್ನೆ ರಾತ್ರಿ ಸತ್ಯದ್ದು ಬಾಸ್ ವಿಶಾಲ್ ಸತ್ಯಗೆ ಪ್ರಪೋಸ್ ಮಾಡಿರ್ತಾರೆ. ಸತ್ಯಗೂ ಮದುವೆ ಇಷ್ಟ ಇದೆ, ಸೊ ಎಸ್ ಅಂತ ಹೇಳ್ಬಿಡ್ತಾರೆ. ಸೊ ಈಗ ಆರ್ಒ ಲಿಫ್ಟ್ ನಲ್ಲಿ ನಿಮ್ಮಿಬ್ಬರ ಮದುವೆ ಆಗ್ತಿದೆ, ನನಗೆ ಬಹಳ ಖುಷಿ ಇದೆ ಅಂತ ಹೇಳ್ತಾರೆ. ಇದಾದ್ಮೇಲೆ ಆರ್ಒ ಸತ್ಯಗೆ ಒಂದು ಚಾಕ್ಲೇಟ್ ಕೊಡ್ತಾರೆ. ಆಗಾಗ ಈ ಚಾಕ್ಲೇಟ್ ಅನ್ನ ಕೊಡ್ತಾನೆ ಇರ್ತಾರೆ. ಸತ್ಯ ಒಂಥರ ಅಡಿಕ್ಟ್ ಆಗ್ಬಿಟ್ಟವ್ರಿ ಚಾಕ್ಲೇಟ್ಗೆ. ನೀನ್ ಈ ಚಾಕ್ಲೇಟ್ ನನಗೆ ತಿನ್ಸಿ ನಾನು ಡುಮಿ ಮಾಡ್ಬಿಡ್ತೀಯ ಅಂತ ಹೇಳ್ತವ್ರು ಸತ್ಯ. ಹೀಗೆ ಮಾತುಕತೆ ಮುಂದುವರೆದು ಇವತ್ತು ರಾತ್ರಿ 2 ಗಂಟೆಗೆ ನನಗೆ ಡೆಲ್ಲಿ ಫ್ಲೈಟ್ ಇದೆ ಅಂತ ಹೇಳ್ತಾರೆ ಸತ್ಯ. ಆರ್ಒ ಕೂಡ ಹೇಳ್ತಾರೆ ನಾನು ಇವತ್ತು ಡೆಲ್ಲಿಗೆ ಹೊರಟಿದ್ದೀನಿ, ನಂದು 2 ಗಂಟೆ ಫ್ಲೈಟ್ ಅಂತ. ಸೊ ಬೇಸಿಕಲಿ ಸತ್ಯ ಮತ್ತೆ ವಿಶಾಲ್ ಕೂಡ ಡೆಲ್ಲಿಗೆ ಹೊರಟಿದ್ದಾರೆ, ಆರ್ಒ ಕೂಡ ಡೆಲ್ಲಿಗೆ ಹೊರಟಿದ್ದಾರೆ. 3 ಜನದ್ದು ಒಂದೇ ಫ್ಲೈಟ್ ಅಂತ ಗೊತ್ತಾಗತ್ತೆ. ಸತ್ಯಂಗೆ ಖುಷಿ ಆಗುತ್ತೆ, ನನ್ನ ಬೆಸ್ಟ್ ಫ್ರೆಂಡ್ ಆರ್ಒ ನನ್ನ ಬಾಯ್ ಫ್ರೆಂಡ್ ವಿಶಾಲ್ ಇಬ್ರು ಒಂದೇ ಫ್ಲೈಟ್ ನಲ್ಲಿ ಬರ್ತಿದ್ದಾರೆ ನನ್ನ ಜೊತೆ, ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಫ್ಲೈಟ್ ನಲ್ಲಿ ಅಂತ. ಇದಾದ್ಮೇಲೆ ಆರ್ಒ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಆಗ ಇವರಿಗೆ CCTV ನಲ್ಲಿ ಸತ್ಯ ಮತ್ತೆ ವಿಶಾಲ್ ಇಬ್ರು ತುಂಟಾಟಗಳನ್ನ ಆಡ್ತಿರೋದು ಕಾಣತ್ತೆ. ಒಳ್ಳೆ ಕ್ರಿಂಜ್ ಲವರ್ಸ್ ಗಳ ತರ ಆಡ್ತಿದ್ದಾರೆ ಅಂತ ತಲೆ ಚಚ್ಕೊಂತವ್ರ ಆರ್ಒ. ಅಂದ್ರೆ ದೊಡ್ಡವರಾದ ಮೇಲೂ ಹಿಂಗೆ ಚೈಲ್ಗಳ ತರ ಆಡ್ತಾವ್ರಲ್ಲಪ್ಪ ಅಂತ ತಲೆ ಚಚ್ಕೊಂತವ್ರೆ. ಇದಾದ್ಮೇಲೆ ವಿಶಾಲ್ ಆರ್ಒನ ಕರೀತಾರೆ, ಬಾಸ್ ಸ್ವಲ್ಪ ಮಾತಾಡ್ಬೇಕು ಅಂತ. ಇಬ್ರು ಮಾತಾಡ್ತಾ ವಿಶಾಲ್ ಹೇಳ್ತಾರೆ ಆರ್ಒಗೆ ಇವತ್ ರಾತ್ರಿ ಡೆಲ್ಲಿಗೆ ನಾನು ಟಿಕೆಟ್ ಬುಕ್ ಮಾಡ್ಬೇಕಾಗಿತ್ತು, ಟಿಕೆಟ್ ಬುಕ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿದೀನಿ. ಇದನ್ನೇನಾದ್ರೂ ಸತ್ಯ ಹೇಳಿದ್ರೆ ಅವಳು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂತಾಳೆ ಅಂತ ಹೇಳ್ತವ್ರೆ. ಸೊ ಆರ್ಒ ಐಡಿಯಾ ಕೊಡ್ತಾರೆ. ಸತ್ಯ ಒಳ್ಳೆ ಹುಡುಗಿ, ಅವಳಿಗೊಂದು ವೈನ್ ಬಾಟ್ಲು ಜೊತೆಗೆ ಒಂದು ಗಿಫ್ಟ್ ಕೊಟ್ಬಿಟ್ಟು ಈ ವಿಷಯವನ್ನ ಹೇಳಿ ಹೆಚ್ಚೇನ್ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ. ವಿಶಾಲ್ಗೂ ಐಡಿಯಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆರ್ಒ ಅಂತ ಹೇಳ್ತಾರೆ. ಅದರ ಜೊತೆಗೆ ಸತ್ಯಳನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ನಾನು ಫಸ್ಟ್, ನನ್ನನ್ನು ಬಿಟ್ರೆ ನೀನೇನೆ ಅಂತ ಆಕಾಶಕ್ಕೆ ಏರಿಸ್ತಾರೆ ಆರ್ಒನ ವಿಶಾಲು. ರಾಕೇಶ್ ಈ ಮಾತನ್ನ ಕೇಳಿ ಸ್ಮೈಲ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇದಾದ್ಮೇಲೆ ವಿಶಾಲ್ ಸತ್ಯಗೆ ಕಾಲ್ ಮಾಡ್ತಿದ್ದಾರೆ. ಸತ್ಯ ಕಾಲ್ ರಿಸೀವ್ ಮಾಡ್ತಿಲ್ಲ, ಯಾಕಂದ್ರೆ ಅವರು ಆಂಟನಿ ಅನ್ನುವ ಮತ್ತೊಬ್ಬ ಕೊಲೀಗ್ ಜೊತೆ ಮಾತಾಡ್ತಿದ್ದಾರೆ. ಆಂಟನಿ ಸತ್ಯಗೆ ಗಿಫ್ಟ್ ಕೊಡ್ತಾವ್ರೆ, ನೀವು ಮದ್ವೆ ಆಗೋರಿದ್ರಿ, ನಿನ್ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಈ ಗಿಫ್ಟ್ ಕೊಡ್ತಿದೀನಿ ಅಂತ. ಸತ್ಯ ಥ್ಯಾಂಕ್ ಯು ಹೇಳ್ತಾರೆ ಆಂಟನಿಗೆ. ಆಮೇಲೆ ಮೊಬೈಲ್ ನೋಡ್ತಾರೆ, ಎಷ್ಟೊಂದು ಮಿಸ್ ಕಾಲ್ ಆಗೈತೆ ವಿಶಾಲಿಂದ. ಈಗ ಸತ್ಯ ವಾಪಸ್ ವಿಶಾಲ್ಗೆ ಕಾಲ್ ಮಾಡ್ತಾರೆ. ಬಟ್ ವಿಶಾಲ್ ಕಾಲ್ ನ ರಿಸೀವ್ ಮಾಡ್ತಿಲ್ಲ. ಸರಿ, ಅವತ್ತು ಈವ್ನಿಂಗು ಎಲ್ರು ಜನಗಳು ಬೇಗ ಮನೆಗೆ ಹೋಗ್ತಾರೆ. ಯಾಕಂದ್ರೆ ನಾಳೆಯಿಂದ ದೀಪಾವಳಿ, ಎಲ್ರು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹೋಗ್ತಾರೆ ಬೇಗ. ರಾಕೇಶ್ನು ಸತ್ಯಂಗೆ ಬಾಯ್ ಹೇಳ್ಬಿಟ್ಟು ಬೇಗ ಹೊರಟವನೆ. ಇಬ್ರು ಫ್ಲೈಟ್ ನಲ್ಲಿ ಭೇಟಿ ಆಗೋಣ ಅಂತ ಹೇಳ್ತವನೆ. ಈ ಕಡೆ ಸತ್ಯ ವಿಶಾಲ್ಗೆ ಕಾಲ್ ಮಾಡ್ತಾನೆ ಇದ್ದಾರೆ. ಪದೇ ವಿಶಾಲ್ ಕಾಲ್ ಬ್ಯಾಕ್ ಮಾಡ್ತಿಲ್ಲ. ಸರಿ, ಇನ್ನೇನು ಫ್ಲೈಟ್ ಗೆ ಹೋಗೋಣ ಅಂತ ಮಿಶ್ರಾಜಿಗೆ ಕಾಲ್ ಮಾಡ್ತಾರೆ ಸತ್ಯ. ಮಿಶ್ರಾ ಕೂಡ ಕಾಲ್ ಅನ್ನ ರಿಸೀವ್ ಮಾಡ್ತಿಲ್ಲ. ಒಳ್ಳೆ ಕತೆ ಆಯ್ತಲ್ಲಪ್ಪ ಅಂತ ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ. ಎಷ್ಟೊತ್ತು ವೆಯ್ಟ್ ಮಾಡೋದು ಅಂತ ಆಫೀಸ್ ನಿಂದ ಎದ್ದು ಹೊರಗಡೆ ಹೋಗ್ತಾರೆ. ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ ಲೈಟ್ ಅನ್ನೆಲ್ಲ ಆಫ್ ಮಾಡ್ತಾವ್ರೆ. ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾ ನಾನು ಊಟ ಮಾಡೋಕ್ ಹೋಗ್ತೀನಿ, ನೀವು ಒಬ್ರೆ ಆಫೀಸ್ ನಲ್ಲಿ ಇರೋದು ಸರಿ ಇಲ್ಲ ಅಂತ. ಈಗ ಸತ್ಯ ಏನ್ ಮಾಡ್ತಾರೆ, ಸರಿ ನಾನು ಒಬ್ಳೆ ಇರೋದು ಬೇಡ ಅಂತ ಕಾರ್ನ ನಾನೇ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಂದ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಕಾರ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಪಾರ್ಕಿಂಗ್ ಗೇಟ್ ಕ್ಲೋಸ್ ಆಗಿದೆ. ತಮ್ಮ ಕಾರ್ಡ್ ನಿಂದ ಗೇಟ್ ಅನ್ನ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇವರ ಕಾರ್ಡ್ ಗೆ ಆಕ್ಸೆಸ್ ಸಿಗ್ತಾ ಇಲ್ಲ. ಸೊ ಕಾರ್ ಅನ್ನ ಪಾರ್ಕಿಂಗ್ ಇಂದ ತೆಗಿಯೋಕಾಗ್ತಿಲ್ಲ. ಈಗ ಒಳ್ಳೆ ಕತೆ ಆಯ್ತಲ್ಲಪ್ಪ ಅಂತ ಮತ್ತೆ ಕಾರ್ ನಿಂದ ಇಳಿದು ಆಫೀಸ್ಗೆ ಹೋಗಿ ವಿಶಾಲ್ಗೆ ಮತ್ತೆ ಕಾಲ್ ಮಾಡ್ತಾರೆ. ವಿಶಾಲ್ ಈಗ್ಲೂ ಕಾಲ್ ರಿಸೀವ್ ಮಾಡ್ತಿಲ್ಲ, ಕಾಲ್ ಬ್ಯಾಕ್ ಮಾಡ್ತಿಲ್ಲ. ಏನ್ ಮಾಡೋದು ಅಂತ ಥಿಂಕ್ ಮಾಡ್ತವ್ರೆ ಸತ್ಯ. ಅಷ್ಟರಲ್ಲಿ ರಾರ್ಬೋದು ಅಂದ್ರೆ ರಾಕೇಶ್ ನೆನಪಾಗತ್ತೆ. ಸೊ ರಾಕೇಶ್ಗೆ ಕಾಲ್ ಮಾಡ್ತಾರೆ, ಪ್ಲೀಸ್ ಬಾ, ನಾನು ಇಲ್ಲಿ ಒಬ್ಳೆ ಇದ್ದೀನಿ ಅಂತ. ರಾಕೇಶ್ ಫ್ಲೈಟ್ ಪಕೋಡನೆ ಕೇಳಿಯೇ ಫ್ಲೈಟ್ ಇಟ್ಕೊಳ್ಳೋಕೋಸ್ಕರ ಹೋಗ್ಬೇಕಾಗತ್ತೆ ಏರ್ಪೋರ್ಟ್ಗೆ. ಬಟ್ ಸತ್ಯ ಕರೀತಾವಳೆ ಅಂತ ಆಫೀಸ್ಗೆ ವಾಪಸ್ ಬರ್ತಾರೆ. ಬಂದು ಪಾರ್ಕಿಂಗ್ ಗೇಟ್ ಅನ್ನ ಓಪನ್ ಮಾಡ್ತಾರೆ. ತಮ್ಮ ಕಾರ್ಡ್ ನಿಂದ ಬಹಳ ಖುಷಿ ಆಗ್ಬಿಡು ಸತ್ಯಂಗೆ. ಥ್ಯಾಂಕ್ ಯು ಸೋ ಮಚ್, ನನ್ಗೆ ಟ್ರ್ಯಾಪ್ ಆದಂಗಾಗಿತ್ತು ಇಲ್ಲಿ ಅಂತ ಹೇಳ್ತಾರೆ ಆರ್ಒಗೆ ಸತ್ಯ. ಈಗ ಸತ್ಯ ಕ್ಯಾಬ್ ಬುಕ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗೋಣ ಅಂತ ಆರ್ಒಗೆ ಹೇಳ್ತಾರೆ. ಬಟ್ ಲಗೇಜ್ ಎಲ್ಲ ನನ್ನ ಕಾರ್ ನಲ್ಲಿ ಇದೆ, ಕಾರ್ನಿಂದ ಲಗೇಜ್ ತರ್ತೀನಿ ಅಂತ ಕಾರ್ ಹತ್ರ ಹೋಗಿ ಕಾರ್ನ ಡಿಕ್ಕಿ ಓಪನ್ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಡಿಕ್ಕಿನಲ್ಲಿ ಡ್ರೈವರ್ ಮಿಶ್ರಾಜಿದ್ದು ಶವ ಇದೆ. ಇದನ್ನ ನೋಡಿ ಸತ್ಯ ಸಿಕ್ಕಾಪಟ್ಟೆ ಶಾಕ್ ಆಗ್ಬಿಡ್ತಾರೆ. ಜೋರಾಗಿ ಕಿರಿಸ್ತಾರೆ. ಆರ್ಒ ಏನಾಯ್ತಪ್ಪ ಇವಳಿಗೆ ಅಂತ ಓಡ್ ಬಂದು ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಬಾ ನೀನ್ ಈ ಶವನ್ನ ನೋಡೋದ್ ಬೇಡ ಅಂತ. ಈಗ ಪಾರ್ಕಿಂಗ್ ಲಾಟ್ ನಿಂದ ಹೊರಗಡೆ ಹೋಗೋಣ ಅಂತ ರಾಕೇಶ್ ಮತ್ತೆ ತಮ್ಮ ಕಾರ್ಡ್ ಯೂಸ್ ಮಾಡ್ಕೊಂಡು ಗೇಟ್ ನ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಗೇಟ್ ಈಗ ಕ್ಲೋಸ್ ಆಗ್ಬಿಟ್ಟಿದೆ, ಓಪನ್ ಆಗ್ತಿಲ್ಲ. ಸತ್ಯಗೆ ಅತೀವ ಭಯ ಆಗತ್ತೆ, ಇದನ್ನೆಲ್ಲ ನಮ್ಮನ್ನ ಯಾರೋ ಟ್ರಾಪ್ ಮಾಡ್ಲಿಕ್ಕೆ ಮಾಡ್ತಿದ್ದಾರೆ ಅಂತ. ಈ ನಡುವೆ ರಾಕೇಶ್ ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಬೇಡ, ಪೊಲೀಸ್ನವ್ರು ಬಂದು ರಂಪರಾಧ್ಯ ಅಂತ ಮಾಡೋ ಅಷ್ಟ್ರಲ್ಲಿ ಅಂತ ಸತ್ಯನ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಬಟ್ ಸತ್ಯಗೆ ಟೆನ್ಷನ್ ಇದೆ, ನಮ್ಮ ಡ್ರೈವರ್ ಸತ್ತೇ ಹೋಗ್ಬಿಟ್ಟಿದ್ದಾನೆ ಅಂತ. ಅಂಡ್ ಆತ ಯಾವತ್ತೂ ಪಾರ್ಕಿಂಗ್ ಲಾಟ್ ನಲ್ಲಿ ಬಂದು ವೆಯ್ಟ್ ಮಾಡ್ತಿರ್ಲಿಲ್ಲ.
ಬರ್ಲಿಲ್ಲ, ಲಾಬಿನಲ್ಲಿ ವೇಟ್ ಮಾಡ್ತಿದ್ದೆ, ಇವತ್ತ್ಯಾಕೆ ಪಾರ್ಕಿಂಗ್ ಲಾಟಿಗೆ ಬಂದ ಅಂತ ಹೇಳ್ತಾನೆ. ಆಗ ರಾಕೇಶ್ ಹೇಳ್ತಾರೆ, ಸತ್ಯ ನೀನೇ ಫೋನ್ ಮಾಡಿದ್ದಲ್ಲ ಅವನಿಗೆ ನಾನು ರೆಡಿ ಆಗಿದ್ದೀನಿ ಅಂತ, ಅದಕ್ಕೋಸ್ಕರ ಆತ ಪಾರ್ಕಿಂಗ್ ಲಾಟ್ಗೆ ಬಂದು ವೇಟ್ ಮಾಡ್ತಿದ್ನೇನೋ, ನೀನ್ ಇಲ್ಲಿಗೆ ಬಂದಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ಇಲ್ಲಿಗೆ ಬಂದಿರಬೇಕು ಅಂತ ಹೇಳ್ತಾನೆ. ಸತ್ಯಗೆ ಕನ್ಫ್ಯೂಸ್ ಆಗುತ್ತೆ. ಆರ್ವೋ ನಾನು ಡ್ರೈವರ್ಗೆ ಕಾಲ್ ಮಾಡಿದ್ದೆ, ಈ ವಿಚಾರ ನಿನಗೆ ಹೇಗೆ ಗೊತ್ತಾಯ್ತು ಅಂತ. ಆಗ ಆರ್ವೋ ಅಲಿಯಾಸ್ ರಾಕೇಶ್ ಹೇಳ್ತಾನೆ, ಛೇ ಸತ್ಯ ಎಮೋಷನಲ್ ಬಂದು ಸ್ವಲ್ಪ ನಿಜವನ್ನ ಬಾಯ್ಬಿಟ್ಬಿಟ್ಟೆ, ಇನ್ನು ನಿನ್ನಿಂದ ಮುಚ್ಚಿಡೋದೇನು ಇಲ್ಲ ಅಂತ ಹೇಳ್ಬಿಟ್ಟು ತನ್ನ ಜೇಬಿನಿಂದ ಕ್ಲೋರೋಫಾರ್ಮ್ ನ ಕರ್ಚೀಫ್ಗೆ ಹಾಕೊಂಡು ಅವಳದು ಮೂತಿಗೆ ಹಿಡಿದ್ಬಿಟ್ಟು ಅವಳ ಪ್ರಜ್ಞೆ ತಪ್ಪಿಸ್ಬಿಟ್ಟು ಅವಳನ್ನ ಎತ್ತಾಕೊಂಡು ಹೋಗ್ಬಿಡ್ತಾನೆ. ಕಳ್ಳ ಎಲ್ಲಪ್ಪ ಅಂದ್ರೆ ಮಳ್ಳನ್ ತರ ಪಕ್ಕದಲ್ಲಿ ಅವನಪ್ಪ ಅಂದಂಗಾಯ್ತು. ಈಗ ಸತ್ಯನ್ನ ಎತ್ತಾಕೊಂಡು ಹೋಗ್ಬಿಟ್ಟು ರಾಕೇಶ್ ಕೈ ಕಾಲ್ ಕಟ್ಟಾಕ್ಬಿಟ್ಟು ಬಾಯಿಗೆ ಒಂದ್ ಬಟ್ಟೆ ಕಟ್ಬಿಟ್ಟು ಅದ್ರ ಮೇಲೆ ಲವ್ ಯು ಅಂತ ಬರ್ದವನೆ. 2 ವರ್ಷದ ಮುಂಚೆ ಆರ್ವೋ ಆಫೀಸ್ಗೆ ಬಂದಾಗ ಸತ್ಯನೇ ಮೊದಲ ಹುಡುಗಿ ಆಫೀಸ್ ನಲ್ಲಿ ಮಾತಾಡ್ಸಿದ್ದು ಆರ್ವೋನ. ಅವತ್ತಿಂದ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಟ್ಟೈತೆ ಆರ್ವೋಗೆ. ಬಟ್ ಸತ್ಯಗೆ ರಾಕೇಶನ್ ಮೇಲೆ ಲವ್ ಗಿವೆಲ್ಲ ಇರ್ಲಿಲ್ಲ, ಬಟ್ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಈಗ ರಾಕೇಶ ಯಾವಾಗ್ಲೂ ಸತ್ಯನ್ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು, ಸೊ ದಟ್ ಸತ್ಯನ್ಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಆಕೆಗೆ ಒಂದು ಟೆಡ್ಡಿ ಬೇರ್ ಅನ್ನ ಗಿಫ್ಟ್ ಕೊಡ್ತಾನೆ. ಟೆಡ್ಡಿ ಬೇರ್ ಕಣ್ಣಲ್ಲಿ ಕ್ಯಾಮ್ರಾ ಇಟ್ಬಿಟ್ಟವನೆ. ಸದ್ಯ ಈ ಗೊಂಬೆ ತಗೊಂಡೋಗಿ ಲಿವಿಂಗ್ ರೂಮ್ ಅಲ್ಲಿ ಇಟ್ಟಿರ್ತಾಳೆ. ಇಡೀ ಲಿವಿಂಗ್ ರೂಮ್ ನ ಫೂಟೇಜು ಈಗ ಗೊತ್ತಾಗ್ತದೆ ರಾಕೇಶ್ಗೆ. ಇದಾದ್ಮೇಲೆ ಅವಳ ಕಂಪ್ಯೂಟರ್ ನಲ್ಲಿ, ಮೊಬೈಲ್ ನಲ್ಲಿ, ಲ್ಯಾಪ್ಟಾಪ್ ನಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ರಾಕೇಶನ್ ಕರೀತಿದ್ಲು ಸತ್ಯ. ಇದನ್ನ ಯುಟಿಲೈಸ್ ಮಾಡ್ಕೊಂಡು ರಾಕೇಶ್ ಒಂದು ಟ್ರ್ಯಾಕಿಂಗ್ ಆಪ್ ಅನ್ನ ಹಾಕ್ಬಿಟ್ಟಿದ್ದಾನೆ ಎಲ್ಲಾ ಕಡೆ. ಈ ಮೂಲಕ ಅವಮ್ಮ ಎಲ್ಲೋಯ್ತೈತೆ, ಯಾರ ಜೊತೆ ಮಾತಾಡ್ತೈತೆ ಎಲ್ಲ ವಿಚಾರನೂ ಗೊತ್ತಾಯ್ತೈತೆ ಆರ್ವೋಗೆ. ಒಂದಿನ ಟೆಡ್ಡಿ ಬೇರ್ ಕಣ್ಣಿನ ಮುಖಾಂತರ ಸತ್ಯ ಮನೇಲಿ ಏನ್ ಮಾಡ್ತಾವಳೆ ಅಂತ ನೋಡ್ಸಿದಾನೆ ಆರ್ವೋ. ಆಗ ಸತ್ಯ ಮನೆಗೆ ವಿಶಾಲ್ ಬರ್ತಾರೆ. ವಿಶಾಲ್ ಮತ್ತೆ ಸತ್ಯ ಹತ್ತಿರವಾಗಿರೋದನ್ನ ನೋಡ್ಬಿಟ್ಟು ಆರ್ವೋಗೆ ಅರ್ಥ ಆಗತ್ತೆ ಇವರಿಬ್ರು ನಡುವೆ ಲವ್ ಗಿವು ನಡೀತಿದೆ ಅಂತ. ಇದನ್ನ ನೋಡಿ ರಾಕೇಶ್ಗೆ ಉರಿತಾ ಇದೆ. ಸತ್ಯ ಯಾವತ್ತು ನನ್ನವಳೆ ಆಗಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಈಗ ಘಟನೆ ಪ್ರಸ್ತುತ ಸಮಯಕ್ಕೆ ಬಂದಿದೆ. ಸೆಕ್ಯೂರಿಟಿ ಗಾರ್ಡ್ ಈಗ ಆಫೀಸ್ಗೆ ವಾಪಸ್ ಬಂದವ್ರೆ. ಇದನ್ನೆಲ್ಲ ನೋಡಿದಿದ್ರೆ ಇನ್ನೊಂದ್ ದೊಡ್ಡ ತರ್ಲೆ ಆಗತ್ತೆ ಅಂತ ಹೇಳಿ ತನ್ನ ಹತ್ರ ಇರುವ ಸುತ್ತಿಗೆ ತಗೊಂಡೋಗಿ ಆ ಸೆಕ್ಯೂರಿಟಿ ಗಾರ್ಡ್ ಅನ್ನು ಸಾಯಿಸಾಕ್ಬಿಡ್ತಾನೆ. ಸಾಯಿಸ್ಬಿಟ್ಟು ವಾಪಸ್ ಬಂದಾನೆ. ವಾಪಸ್ ಬರೋ ಅಷ್ಟ್ರಲ್ಲಿ ಸತ್ಯಂಗೆ ಎಚ್ಚರ ಆಗಿದೆ. ಶರ್ಟ್ ಮೇಲೆ ಕೈನಲ್ಲೆಲ್ಲ ರಕ್ತ ಆಗಿರೋದನ್ನ ನೋಡ್ಬಿಟ್ಟು ಸತ್ಯಗೆ ಗೊತ್ತಾಗುತ್ತೆ ಈತ ಇನ್ನೊಬ್ರು ಯಾರನ್ನೋ ಸಾಯಿಸ್ಬಿಟ್ಟವನೆ ಅಂತ. ಪ್ರಜ್ಞೆ ಬಂದಿರೋದನ್ನ ನೋಡಿ ಆರ್ವೋ ಅಲಿಯಾಸ್ ರಾಕೇಶ್ ಹೇಳ್ತಾನೆ ಸತ್ಯಗೆ, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ನೀನು ಆ ವಿಶಾಲ್ ಜೊತೆ ಮದುವೆ ಆಗೋದು ನನ್ಗೆ ಇಷ್ಟ ಇಲ್ಲ ಅಂತ. ವಿಶಾಲ್ ವಿಚಾರ ಎತ್ತಿದ ತಕ್ಷಣ ಸತ್ಯ ಗಾಬರಿ ಆಗ್ಬಿಡುತ್ತೆ. ವಿಶಾಲಲ್ಲಿ ಏನ್ ಮಾಡ್ದೆ ಅವನಿಗೆ ಅಂತ ಕೇಳ್ತವ್ರೆ. ಆಗ ಮೊಬೈಲ್ ನಲ್ಲಿ ಒಂದು ವಿಡಿಯೋ ತೋರಿಸ್ತಾನೆ ಆರ್ವೋ. ಆ ವಿಡಿಯೋದಲ್ಲಿ ವಿಶಾಲನ್ನ ಒಂದು ಜಿಮ್ ನಲ್ಲಿ ಕಟ್ಟಾಕೋನೆ. ಅಂಡ್ ನಾನು ಸತ್ಯನ ಪ್ರೀತಿಸ್ತೀನಿ, ಅವಳನ್ನ ಪಡ್ಕೊಳ್ಳೋಕೆ ಏನು ಮಾಡೋಕ್ಕೂ ಸಿದ್ಧ ಅಂತ ಹೇಳ್ತಾನೆ. ಇದಾದ್ಮೇಲೆ ಇಲ್ಲಿಂದ ಹೇಗೆ ಎಸ್ಕೇಪ್ ಆಗೋದು ಅಂತ ಸತ್ಯ ಥಿಂಕ್ ಮಾಡಿದ್ರೆ ನಾನು ಬಾತ್ರೂಮ್ ಹೋಗ್ಬೇಕು ಅಂತ ಹೇಳ್ತಾರೆ. ಆರ್ವೋ ಆಕೆಯನ್ನ ಬಾತ್ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಬಾಟಲ್ ಇರುತ್ತೆ, ಅದನ್ನ ತಗೊಂಡು ಹೊಡೆದು ಬಿಡೋಣ ಆರ್ವೋಗೆ ಅಂತ ಸ್ಕೆಚ್ ಹಾಕ್ತಾರೆ ಸತ್ಯ. ಆ ಬಾಟಲ್ ನ ಆರ್ವೋ ಕೂಡ ಗಮನಿಸಿ ಇವಳಿಗಿಂತ ಮುಂಚೆನೆ ಎತ್ಕೊಂಡು ಆಚೆಗೆ ತಗೊಂಡೋಗ್ಬಿಡ್ತಾನೆ ಬಾಟ್ಲನ್ನ. ಸೊ ಅವ್ನು ಹೊಡಿಯಕ್ಕೆ ಏನು ಇಲ್ಲ, ಹೇಗೆ ಎಸ್ಕೇಪ್ ಆಗೋದು ಅಂತ ಥಿಂಕ್ ಮಾಡ್ತಾ ಬಾತ್ರೂಮ್ ನಿಂದ ವಾಪಸ್ ಬರ್ತಾನೆ. ಈಗ ವಾಪಸ್ ಕೈ ಕಾಲ್ ಕಟ್ಟಾಕ್ಬಿಟ್ಟವನೆ ಯಾರು ಆರ್ವೋ. ಇದಾದ್ಮೇಲೆ ನಾನು ಹೇಗೆ ನಿನ್ನ ಪ್ರತಿಯೊಂದು ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದೆ ಅಂತ ಕ್ಯಾಮ್ರಾ ಫಿಟ್ ಮಾಡಿರೋದನ್ನೆಲ್ಲ ತೋರಿಸ್ತಾನೆ. ಅವಳ ಮನೇಲಿ ಏನೇನ್ ಆಗ್ತಿದೆ ಅನ್ನೋದೆಲ್ಲ ನನ್ನ ಹತ್ರ ರೆಕಾರ್ಡಿಂಗ್ ಇದೆ ಅಂತಲೂ ಹೇಳ್ತಾನೆ. ಸತ್ಯಗೆ ಗಾಬರಿ ಆಗುತ್ತೆ, ಏನೋ ನೀನ್ ದೊಡ್ಡ ಕ್ರೀಪ್ ಕಳ್ಳನ ಮಗನೆ ಅಂತ ಅನ್ಕೊಳ್ತಾರೆ. ಅಷ್ಟರಲ್ಲಿ ಆರ್ವೋ ಹೇಳ್ತಾರೆ, ಇಷ್ಟೆಲ್ಲ ನೋಡಿದ್ರು ಸಹ ನಾನು ಯಾವತ್ತು ನಿನ್ನನ್ನ ಅಶ್ಲೀಲ ಸ್ಥಿತಿಯಲ್ಲಿದ್ದಾಗಿಲ್ಲ ನೋಡ್ಲಿಲ್ಲ, ಅಷ್ಟು ಒಳ್ಳೆಯವ್ನು ನಾನು ಒಂದ್ ಸ್ಕೋಪ್ ತಗೊಂತಾನೆ. ಇದಾದ್ಮೇಲೆ ರಾಕೇಶ್ ಸತ್ಯನ ಒಂದು ಡೇಟ್ ಗೆ ಹೋಗೋಣ ಬಾ ಅಂತ ಕರೀತಾನೆ. ಜೊತೆಗೆ ಈ ಡೇಟ್ ನಿಂದ ನೀನೇನಾದ್ರೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿದ್ರೆ ವಿಶಾಲ್ನ ಸಾಯಿಸ್ಬಿಡ್ತೀನಿ ಅಂತಲೂ ಹೆದರ್ಸ್ತಾನೆ. ಸೊ ವಿಧಿ ಇಲ್ದಲೆ ಡೇಟ್ ಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ ಸತ್ಯ. ಬಟ್ ಆರ್ವೋ ಡೇಟ್ ಗೆ ಕರ್ಕೊಂಡು ಹೋಗೋದು ಬಿಟ್ಟು ಸತ್ಯನ ವಿಶಾಲ್ನ ಕಟ್ಟಾಕವನಲ್ಲ ಜಿಮ್ ಅದ್ರೊಳಗೆ ಕರ್ಕೊಂಡು ಬರ್ತಾನೆ. ಇಲ್ಲಿ ಸತ್ಯಳನ್ನ ಕೂರಿಸ್ಬಿಟ್ಟು ವಿಶಾಲ್ ಕೈನಲ್ಲಿರುವ ಬಾರ್ಬೆಲ್ ಗೆ ಎಕ್ಸ್ಟ್ರಾ weight ಗಳನ್ನ ಆಡ್ ಮಾಡ್ತಾನೆ. ಈತ ಏನಾದ್ರೂ ನಿನ್ನನ್ನ ಲವ್ ಮಾಡ್ತಾನೆ ಅಂದ್ರೆ ನಾನು ಎಷ್ಟು weight ಹಾಕಿದ್ರು ಎತ್ತುವ ಶಕ್ತಿ ಈತನಿಗೆ ಇರುತ್ತೆ, ಎತ್ಲಿ ಅಂತ. ಆಗ ಆರ್ವೋನ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಸತ್ಯ ಒಂದು ಪ್ಲಾನ್ ಹಾಕ್ತಾಳೆ. ನಾನು ಕೂಡ ನಿನ್ನನ್ನು ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಅಂಡ್ ಒಂದ್ ಚಾನ್ಸ್ ಕೊಡೋಣ ನಮ್ಮಿಬ್ಬರ ಜೋಡಿಗೆ ಅಂತಲೂ ಹೇಳ್ತಾರೆ. ಇದನ್ನ ಕೇಳಿ ಫುಲ್ ಖುಷಿ ಆಗ್ಬಿಡ್ತಾನೆ ರಾಕೇಶ. ಬಟ್ ಈ ಮೂಲಕ ಸತ್ಯ ಒಳೊಳಗೇನೆ ವಿಶಾಲ್ಗೆ ಏನೋ ಸಿಗ್ನಲ್ ಕೊಡ್ತಿದ್ದಾರೆ. ಈ ವಿಚಾರನ ಆರ್ವೋ ಗಮನಿಸ್ಬಿಡ್ತಾನೆ. ಸೊ weight ಅನ್ನ ಮತ್ತೆ ಜಾಸ್ತಿ ಹಾಕ್ಲಿಕ್ಕೆ ಶುರು ಮಾಡ್ತಾನೆ ವಿಶಾಲ್ನ ಕೈ ಮೇಲೆ. ಸೊ ಸತ್ಯ ಆತನ ಇನ್ನೊಂದ್ಸಲ ಡಿಸ್ಟ್ರಾಕ್ಟ್ ಮಾಡೋಣ ಅಂತ ಡೈರೆಕ್ಟ್ ಐ ಲವ್ ಯು ಅಂದ್ಬಿಡ್ತಾಳೆ. ರಾಕೇಶ್ಗೆ ಇದನ್ನ ಕೇಳಿ ಶಾಕ್ ಆಗ್ಬಿಡುತ್ತೆ. ಸೊ ತನ್ನ ಕೈನಲ್ಲಿರುವ weight ನೆಲ್ಲ ವಿಶಾಲ್ ಮೇಲೆ ಬಿಟ್ಬಿಡ್ತಾನೆ. ವಿಶಾಲ್ಗೆ ಸಿಕ್ಕಾಪಟ್ಟೆ ಏಟ್ ಆಗ್ಬಿಡತ್ತೆ. ಅಂಡ್ ರಾಕೇಶ್ಗೆ ಗೊತ್ತಾಗತ್ತೆ ಇವಳು ನನ್ನ ಜೊತೆ ಡ್ರಾಮಾ ಮಾಡ್ತಾವಳೆ ಅಂತ. ನನ್ನ ಲವ್ ಮಾಡ್ತೀನಿ ಅಂತ ನಾಟಕ ಆಡ್ತಿದ್ಯಾ, ನಿನ್ಗೆ ಒಂದ್ ಶಾಸ್ತಿ ಮಾಡ್ತೀನಿ ಇರು ಅಂತ ಹೇಳಿ ವಿಶಾಲನ್ನ ಸಾಯಿಸ್ಬಿಡ್ತಾನೆ ರಾಕೇಶ್. ಈಗ ಸತ್ಯ ಇವನ್ ದೊಡ್ಡ ಸೈಕೋ, ನಾನು ಇವಳಿನಿಂದ ತಪ್ಪಿಸ್ಕೊಳ್ಬೇಕು ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗೋಕೆ ಟ್ರೈ ಮಾಡ್ತಾವ್ರೆ. ರಾಕೇಶ್ ಹೇಳ್ತಾ ನೀನ್ ಎಲ್ಲೋದ್ರು ನಾನು ಹಿಂದೆ ಬಂದೇ ಬರ್ತೀನಿ, ನೀನು ಹುಡುಕ್ತೀನಿ ಅಂತ. ಸತ್ಯ ಡಿಸೈಡ್ ಮಾಡ್ತಾಳೆ ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆ ಹೋಗ್ಬಿಟ್ಟು ಅವತ್ ಕುಟ್ಕೊಳ್ಳೋಣ, ಹೇಗಿದ್ರು ನನಗೆ ಸ್ವಿಮ್ಮಿಂಗ್ ಪೂಲ್ ನ ಕೆಳಗಡೆ ಉಸಿರು ಕಟ್ಟೋದು ಗೊತ್ತಲ್ಲ ಅಂತ. ಈಗ ರಾಕೇಶ್ ಅವಳನ್ನ ಹುಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾನೆ. ಬಟ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಅವಳು ಕಾಣೋದಿಲ್ಲ, ಇಲ್ಲಿಲ್ವೇನೋ ಅಂತ ಹೋಗ್ಬಿಡ್ತಾನೆ. ಸತ್ಯ ಎಲ್ಲ ಅವಳೆ ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆ ಅವಳೆ. ಆಗ ಸ್ವಿಮ್ಮಿಂಗ್ ಪೂಲ್ ನ ತಳಭಾಗದಲ್ಲಿ ಸತ್ಯಗೆ ಆಂಟನಿಯ ಬಾಡಿ ಕೂಡ ಸಿಗತ್ತೆ. ಆಂಟನಿ ಏನೋ ಕೆಲಸದ ಮೇಲೆ ಆಫೀಸ್ ನಲ್ಲೇ ಜಾಸ್ತಿ ಹೊತ್ತು ಇರಬೇಕು ಅಂತ ಟ್ರೈ
ಟ್ರೈ ಮಾಡ್ತಿದ್ರು, ಇವನಿದ್ರೆ ಸರಿ ಹೋಗೋದಿಲ್ಲ ಅಂತ ರಾಕೇಶ ಆಂಥನಿಯನ್ನು ಸಾಯಿಸ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹಾಕ್ಬಿಟ್ಟವನೆ. ರಾಕೇಶ್ ಅಲ್ಲಿಂದ ಹೋದ ಮೇಲೆ ಸತ್ಯ ಸ್ವಿಮ್ಮಿಂಗ್ ಪೂಲ್ ನಿಂದ ಹೊರಗೆ ಬರ್ತಾಳೆ. ಈಗ ಡಿಸೈಡ್ ಮಾಡ್ತಾಳೆ, ಈತ ಎಷ್ಟೊಂದ್ ಜನನ ಸಾಯಿಸ್ಬಿಟ್ಟಿದ್ದಾನೆ, ನನಗೆ ಹತ್ರವಾದವ್ರನ್ನೆಲ್ಲ ಸಾಯಿಸಿದಾನೆ, ಇವನಿಂದ ಓಡೋಗೋದ್ರಲ್ಲಿ ಏನು ಅರ್ಥ ಇಲ್ಲ, ಇವನನ್ನ ಎದುರಿಸಿ ಇವನನ್ನೇ ಸಾಯಿಸ್ಬಿಡ್ತೀನಿ ನಾನು ಡಿಸೈಡ್ ಮಾಡ್ಬಿಟ್ಟು ವಂಡರ್ ವುಮನ್ ತರ ವಾಪಸ್ ಅವನನ್ನ ಸಾಯಿಸೋಕ್ ಹೋಗ್ತಾರೆ. ಅಲ್ಲಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ಗಾಜನ್ನ ಹೊಡಿಯೋಕ್ ಇಟ್ಟಿರುವ ಕೊಡ್ಲಿನ ತಗೊಂಡು ರಾಕೇಶನ್ನ ಹೊಡಿಯೋಕ್ ಹೋಗ್ತಾರೆ ಸತ್ಯ. ಅಲ್ಲಿ ರಾಕೇಶನ್ ವೇಟ್ ಮಾಡ್ತಾನೆ ಸತ್ಯಗೋಸ್ಕರ. ಸತ್ಯ ಅಲ್ಲಿ ಹೋಗಿದ ತಕ್ಷಣ ರಾಕೇಶನ್ ಹೊಡಿಯಕ್ ಹೋಗ್ತಾಳೆ, ಬಟ್ ರಾಕೇಶ ಎಸ್ಕೇಪ್ ಆಗ್ಬಿಡ್ತಾನೆ. ಈಗ ಇಬ್ರು ಜೋರ್ ಹೊಡೆದಾಟಕ್ಕೆ ಬೀಳ್ತಾರೆ, ಇಬ್ರಿಗೂ ಸಖತ್ ಏಟ್ ಆಗತ್ತೆ. ಇಷ್ಟೊಂದು ವೇಷ ಒಳ್ಳೇದಲ್ಲ ಅಂತ ರಾಕೇಶ್ ಹೇಳ್ತಾವನೆ ಸತ್ಯಂಗೆ. ಅಂಡ್ ನಾನು ಇಷ್ಟೊಂದು ಕೊಬ್ಬು ತೋರ್ಸೋ ಹುಡುಗಿರ್ನೆಲ್ಲ ಸುಮ್ನೆ ಬಿಡೋದಿಲ್ಲ, ನನ್ಗೆ ಮೊದ್ಲು ಕೂಡ ಅಂಜಲಿ ಅನ್ನೋ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು, ಅವಳು ಕೂಡ ಹಿಂಗೆ ಗಾಂಚಲಿ ಮಾಡ್ತಿದ್ಲು, ಅವಳನ್ನು ಸಾಯ್ಸಾಕ್ಬಿಟ್ಟೆ. ಇವಾಗ ನಾನು ಒಂದು ಮೀನಿಗೆ ಅಂಜಲಿ ಹೆಸರು ಇಟ್ಕೊಂಡು ನನ್ನ ಹತ್ರನೇ ಸಾಕೊಂಡಿದೀನಿ, ಹಂಗೇನೆ ಇನ್ನೂ ಮಾಡ್ಬಿಡ್ತೀನಿ ಅಂತ ಹೇಳ್ತಾವನೆ. ಅಂಡ್ ನಾನು ಯಾರನ್ನಾದ್ರೂ ಪ್ರೀತಿಸಿದೀನಿ ಅಂದ್ರೆ ಅವಳು ನನ್ನವಳೆ ಆಗ್ಬೇಕು, ಬೇರೆ ಯಾರಿಗೂ ಅವಳನ್ನ ಬಿಟ್ಕೊಡೋದಿಲ್ಲ, ಅದಕ್ಕೋಸ್ಕರ ಅವಳನ್ನು ಮುಗ್ಸೋಕು ನಾನು ಸಿದ್ಧ ಅಂತ ಹೇಳ್ತಾವನೆ. ಸೊ ಬೇಸಿಕಲಿ ಸತ್ಯಂಗ್ ಹೇಳ್ತಾವನೆ, ನನ್ನ ಲವ್ ಮಾಡು ಇಲ್ಲಾಂದ್ರೆ ನೀನು ಸಾಯಿಸ್ಬಿಡ್ತೀನಿ ಅಂತ. ಬಟ್ ಸತ್ಯ ಇದಕ್ಕೆ ಎಲ್ಲ ಒಪ್ಪೋದಿಲ್ಲ. ಇಬ್ರು ಇನ್ನೊಂದಷ್ಟು ಫೈಟ್ ಆಡ್ತಾರೆ. ಈ ಫೈಟ್ ನಲ್ಲಿ ಹಂಗಿಂಗೆ ಟ್ರಿಕ್ ಮಾಡಿ ಸತ್ಯ ಅವನನ್ನ ಒಂದು ರೂಮ್ ನಲ್ಲಿ ಕೂಡಾಕ್ಬಿಡ್ತಾಳೆ. ಜೊತೆಗೆ ನಿನ್ನಂತ ತರಲೆ ಆಲೋಚನೆ ಮಾಡುವ ಮನುಷ್ಯನ ನಾನು ಯಾವತ್ತೂ ಲವ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ತನ್ನ ಬಗ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಅಂಜಲಿ ಫಿಶ್ ಇದೆಯಲ್ಲ ಗೋಲ್ಡ್ ಫಿಶ್ ಅದನ್ನ ತಗೊಂಡು ಅಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅಂಡ್ ರಾಕೇಶ್ ಕಾರ್ ತಗೊಂಡು ಪಾರ್ಕಿಂಗ್ ಲಾಟ್ ಗೇಟ್ ಅನ್ನು ಓಪನ್ ಮಾಡ್ಕೊಂಡು ಅಲ್ಲಿಂದ ಹೊರಗೆ ಬಂದ್ಬಿಡ್ತಾರೆ. ಫೈನಲಿ ಇವರಿಗೆ ಸ್ವತಂತ್ರ ಸಿಗತ್ತೆ. ಮೂವಿ ಅಲ್ಲಿಗೆ ಎಂಡ್ ಆಗುತ್ತೆ. ವೆರಿ ಸಿಂಪಲ್ ಮೂವಿ, ಜಿಯೋ ಸಿನಿಮಾದಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬಾಯ್, ಜೈ ಹಿಂದ್.